Hi, my dear students. How are you? I am your Dhananjay sir. All of you welcome to our LKS Navodaya and Sainik YouTube channel ಗೆ ನಿಮ್ಗೆಲ್ರಿಗೂ ಸ್ವಾಗತ ಕೋರ್ತಾ ಇವತ್ತೊಂದು ವಿಶೇಷವಾದ ತರಗತಿ ವಿಶೇಷವಾದ ಇನ್ಫಾರ್ಮೇಶನ್ ಯಾರೆಲ್ಲ 4ನೇ ಕ್ಲಾಸ್ ಮುಗಿಯಾಕ್ ಬಂತು ಅವರಿಗೆ ಒಂದು ಗೋಲ್ಡನ್ ಆಪರ್ಚುನಿಟಿ ಓಪನ್ ಆಗ್ತಾ ಇದೆ. ನೀವು ಮುಂದಿನ ವರ್ಷ 5ನೇ ತರಗತಿ ಆಗ್ತಿದ್ದೀರಿ ಅಂದ್ರೆ ನವೋದಯ ಶಾಲೆ, ಸೈನಿಕ್ ಶಾಲೆ, ಆದರ್ಶ ಶಾಲೆ, ಮುರಾರ್ಜಿ ಶಾಲೆ, ಅಳಕಿ ಶಾಲೆಗಳು ಇಂಥ ಎಕ್ಸಾಮ್ಗಳನ್ನ ಬರೆಯುವ ಒಂದು ಸುವರ್ಣ ಅವಕಾಶ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಿ ಸಿಗ್ತಾ ಇದೆ ಪುಟ. ಅದಕ್ಕೆ ಅಂತಾನೆ ಒಂದು ವಿಶೇಷ ಪ್ರೋಗ್ರಾಮ್ ಅಂದ್ರೆ ನಿಮಗೆ ಸಮ್ಮರ್ ಹಾಲಿಡೇಸ್ ಅಲ್ಲಿ ಒಂದು ವಿಶೇಷ ಪ್ರೋಗ್ರಾಮ್ ಇದೆ. ಏನಿದೆ ಅಂದ್ರು ನೋಡಿ LKS ನವೋದಯ ಅಂಡ್ ಸೈನಿಕ್ ಕೋಚಿಂಗ್ ಅಕಾಡೆಮಿ ವತಿಯಿಂದ ಸಮ್ಮರ್ ಕೋಚಿಂಗ್ ಕ್ಲಾಸಸ್ ಫಾರ್ 3ನೇ ಕ್ಲಾಸು, 4ನೇ ಕ್ಲಾಸು, 5ನೇ ಕ್ಲಾಸ್ ಅಂದ್ರೆ 2 ಮುಗಿಸಿ 3ಕ್ಕೆ ಬರೋರು, 3 ಮುಗಿಸಿ 4ಕ್ಕೆ ಬರೋರು, 4 ಮುಗಿಸಿ 5ನೇ ತರಗತಿ ವಿದ್ಯಾರ್ಥಿಗಳಿಗೋಸ್ಕರ ಅಡ್ಮಿಷನ್ ಓಪನ್ ಆಗ್ಬಿಟ್ಟಿದೆ. ಅಂದ್ರೆ ಏನ್ ಸರ್ ಅದ ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ನಲ್ಲಿ ಎರಡೂ ರೀತಿ, ಒಂದು ಕನ್ನಡ ಸೆಕ್ಷನ್ ಮತ್ತು ಇನ್ನೊಂದು ಇಂಗ್ಲಿಷ್ ಮೀಡಿಯಂ ಸೆಕ್ಷನ್ ಇರುತ್ತೆ. ಒಂದು ತರಗತಿಯಲ್ಲಿ ಕೇವಲ 30 ವಿದ್ಯಾರ್ಥಿಗಳನ್ನ ಮಾತ್ರ ತಗೊಳ್ಳೋ ಪ್ಲಾನಿಂಗ್ ಇರುತ್ತೆ. ಹಾಗಾಗಿ ನೀವೇನ್ ಮಾಡ್ಬೇಕಾಗತ್ತೆ, ಬೇಗನೆ ಜಾಯಿನ್ ಮಾಡ್ಕೋಬೇಕಾಗತ್ತೆ. ಏನೆಲ್ಲ ವಿಶೇಷತೆ ಇದೆ ಅನ್ನೋದನ್ನ ಈಗ ನಾನು ನಿಮಗೆ ವಿಶೇಷವಾಗಿ ಹೇಳ್ತಿದ್ದೀನಿ. ನೋಡಿ ಪುಟ, ಈ 2 ತಿಂಗಳ ಕೋಚಿಂಗ್ ಕ್ಲಾಸಸ್ ಗಳನ್ನ ಯಾಕೆ ಮಾಡ್ಬೇಕು ಅನ್ನೋದಾದ್ರೆ ನೋಡಿ, 2 ತಿಂಗಳ ಉಂಡ್ಕೊಂಡು ತಿನ್ಕೊಂಡು ಅಡ್ಡಾಡ್ಕೊಂಡು ಅಜ್ಜಿ ಮನೆಯೋ, ಅಜ್ಜನ ಮನೆಯೋ, ಮಾವನ ಮನೆಯೋ, ಆಂಟಿ ಮನೆಯೋ ಅಂದ್ಕೊಂಡು ಆರಾಮಾಗಿದ್ದೆ ಸರ, ಇದು ನಮಗೆ ಬೇಕಾ ಸರ? ನೋಡಿ, 1ನೇ ಕ್ಲಾಸಿಂದ ನೀವು 4ನೇ ಕ್ಲಾಸ್ವರೆಗೂ ಏನ್ ಮಾಡ್ಕೊಂಡಿರೋ ಅದ್ ನನಗೆ ಗೊತ್ತಿಲ್ಲ ಪುಟ. ಬಟ್ ಇನ್ನು ಮುಂದೆ ನಿಮಗೆ ಒಂದೊಂದು ದಿನಾನು ಒಂದೊಂದು ನಿಮಿಷನೂ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಗೋಲ್ಡನ್ ಆಪರ್ಚುನಿಟೀಸ್. ಯಾಕೆಂದ್ರೆ ಈಗಿನ ಕಾಲದಲ್ಲಿರುವ ಅಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳು ಮತ್ತು ಈಗಿನ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ನಾವು ಅಷ್ಟೇ ಸ್ಟ್ರಾಂಗ್ ಆಗ್ಬೇಕು. ಇಲ್ಲ ಎಲ್ಲಾ ಹುಡುಗರ ಜೊತೆ ನಾವು ಆಟ ಆಡ್ಕೊಂಡು ತಿನ್ಕೊಂಡು ಉಲ್ತ್ಕೊಂಡು ಹೆಂಗೋ ಇರ್ತೀವಿ ಸರ, ನಮ್ಮ ಪಾಡಿಗೆ ನಮಗೆ ಬಿಡಿ ಅನ್ನೋರಿಗೆ ಇಲ್ಲಿ ಅವಕಾಶ ಇಲ್ಲ ಸರ್. ಲೈಫಲ್ಲಿ ಏನಾದ್ರೆ ಅಚೀವ್ಮೆಂಟ್ ಮಾಡ್ಬೇಕು, ನಮ್ಮ ಅಪ್ಪ ಅಮ್ಮನಿಗೆ ಒಂದೊಳ್ಳೆ ಹೆಸರು ತರಬೇಕು, ನಾವು ಕಷ್ಟಪಟ್ಟು ಓದ್ತೀವಿ ಸರ, ನಮ್ಮ ಅಪ್ಪ ಅಮ್ಮ ದುಡ್ದಿರೋ ದುಡ್ಡನ್ನ ಪ್ರೈವೇಟ್ ಶಾಲೆಗಳಿಗೆ ಹಾಕಲ್, ನಾವು ಸರ್ಕಾರದಿಂದ ಅಂದ್ರೆ CBSE ಬೋರ್ಡ್, ಸೆಂಟ್ರಲ್ ಗೌರ್ಮೆಂಟ್ ಇಂದ ಇರುವಂತ ನವೋದಯ ಶಾಲೆ, ಸೈನಿಕ್ ಶಾಲೆ, ಮುರಾರ್ಜಿ ಶಾಲೆಗಳಲ್ಲಿ ಓದಿ ನಾವು ಒಂದು ದೊಡ್ಡ ಉನ್ನತ ಹುದ್ದೆಗೆ ಹೋಗ್ತೀವಿ ಸರ, ಫ್ರೀ ಆಫ್ ಎಜುಕೇಶನ್ ನಾವು ತಗೋಬೇಕು ಸರ ಅನ್ನೋದು ಯಾರ್ಯಾರು ಇದ್ರೆ, ಲೈಫಲ್ಲಿ ಏನಾರೆ ಅಚೀವ್ಮೆಂಟ್ ಮಾಡ್ಬೇಕು ಸರ್ ನಾನು ಅನ್ನೋರು ಯಾರು ಇದ್ರೆ, ದೊಡ್ಡ ಗುರಿ ಯಾರ್ಯಾರು ಇಟ್ಕೊಂಡಿರೋರಿದ್ರೆ ಅವ್ರಿಗೆ ಮಾತ್ರ ಈ ಅವಕಾಶ ಇರುತ್ತೆ ಪುಟ. ಅವ್ರು ಮಾತ್ರ ಕಷ್ಟಪಟ್ಟು ಓದಿ ಆಟ ಆಡ್ಕೊಂಡು ತಿನ್ಕೊಂಡು ಉಣ್ಕೊಂಡಿರೋ ವಿದ್ಯಾರ್ಥಿಗಳು ಅವ್ರು ಅಲ್ಲೇ ಇರ್ತಾರ. ಕಷ್ಟಪಟ್ಟು ಓದೋರ 100% ಸೆಲೆಕ್ಷನ್ ಆಗೇ ಆಗ್ತೀರಾ, ತಲೆ ಕೆಡ್ಸ್ಕೋಬೇಡಿ, ಎಫರ್ಟ್ ಹಾಕಿ ಅಷ್ಟೇ, ಸಪೋರ್ಟಿವ್ ಆಗಿ ನಾವು ಇರ್ತೀವಿ. ಎಸ್, 2 ತಿಂಗಳ ಕೋರ್ಸ್ಗಳು ಏನೇನಿದೆ ಸರ್ 2 ತಿಂಗಳ ಕೋರ್ಸ್ಗಳು ಅನ್ನೋದಾದ್ರೆ ನೋಡಿ ಬಿಟ್ಟ, ಸುಮ್ನೆ ಯಾರೋ ಅಪ್ಪ ಅಮ್ಮನ ಒತ್ತಾಯಕ್ಕೋಸ್ಕರ ಅದಕ್ಕೆ ಇದಕ್ಕೆ ಅಂತ ಜಾಯ್ನ್ ಆಗೋದಾದ್ರೆ ಆಗ್ಲೇ ಬಿಡಿ ಬಿಟ್ಟ. ನೀವು ಲೈಫಲ್ಲಿ ಓದ್ಬೇಕು, ನಾನೇನಾರೆ ಅಚೀವ್ಮೆಂಟ್ ಮಾಡ್ಬೇಕು ಅನ್ನೋದಾದ್ರೆ ಸೇರ್ರಿ ನವೋದಯ, ತಗೊಳ್ರಿ. ಆ ವಾತಾವರಣ ಹೆಂಗಿರುತ್ತೆ ಗೊತ್ತಾ, ಎಜುಕೇಶನ್ ಅನ್ನೋದು ದುಡ್ಡು ಕೊಟ್ರೆ ದೊಡ್ಡ ದೊಡ್ಡ ಕಾಲೇಜ್ಗಳು ಸಿಗ್ತವೆ, CBSE ICSE ಸಿಲೆಬಸ್ ಸಿಗ್ತಾವ. ಆದ್ರೆ ಒಂದು ಎನ್ವಿರಾನ್ಮೆಂಟ್, ಎಜುಕೇಶನ್ ಎನ್ವಿರಾನ್ಮೆಂಟ್ ಹೆಂಗಿರ್ಬೇಕು ಅಂದ್ರೆ ಅದನ್ನ ನೋಡ್ಬೇಕಂದ್ರೆ ಒಂದೊಂದ್ಸಲ ವಿಸಿಟ್ ಮಾಡಿ ನವೋದಯ ಶಾಲೆಗೆ, ಸೈನಿಕ್ ಶಾಲೆಗಳಿಗೆ ಒಂದ್ಸಲ ವಿಸಿಟ್ ಮಾಡ್ರಿ, ಗೊತ್ತಾಗತ್ತದೆ, ಹೇಳ್ತೀನಿ ನಾನು. ಎಸ್, ಹಾಗಾದ್ರೆ ಬರ್ರಿ 2 ತಿಂಗಳ ಏನ್ ವಿಶೇಷ ಕೋರ್ಸ್ಗಳು ಏನಿದಾವೆ ನೋಡೋದ. 2 ತಿಂಗಳ ಕೋರ್ಸ್ಗಳು, 2 ತಿಂಗಳ ನವೋದಯ ಕಂಪ್ಲೀಟ್ ಕೋರ್ಸ್, 2 ತಿಂಗಳು ಕಂಪ್ಲೀಟ್ ಆಗಿ ನವೋದಯ ಸಿಲೆಬಸ್ ನ ಮುಗಿಸ್ಕೊಡ್ತೀವಿ. ಇದು ಯಾರಿಗೆ ಬೇಸಿಕ್ ಕಾನ್ಸೆಪ್ಟ್ ಚೆನ್ನಾಗಿರುವಂತ ಸ್ಟ್ರಾಂಗ್ ಇರುವಂತ ವಿದ್ಯಾರ್ಥಿಗಳಿಗೆ. ಸರ್ ನನಗೆ ಬೇಸಿಕ್ ಮಲ್ಟಿಪ್ಲಿಕೇಶನ್ ಬರಲ್ಲ, ಡಿವಿಷನ್ ಬರಲ್ಲ, ಗುಣಾಕಾರ ಬರಲ್ಲ, ಕೂಡೋದು ಬರಲ್ಲ ಅಂದ್ರೆ ಅವ್ರಿಗೆ ನಾನು ಕ್ಲಾಸ್ ಚಾಪ್ಟರ್ ಮಾಡ್ತಾ ಇರ್ತೀನಿ. ಅವ್ರಿಗೆ ಏನ್ ಅನ್ಸತ್ತೆ ಹೇಳ್ರಿ, ಸರ್ ಏನೋ ಬರೆಯಕತ್ತಾರಲ್ಲ ಅನ್ಸತ್ತ. ಅವ್ರು ಏನಿಲ್ಲ, ನೋಟ್ಸ್ ಮಾಡ್ಕೊಂಡು ಹೋಗ್ತಾರ ಅಷ್ಟೇ, ಬಟ್ ಕಂಪ್ಲೀಟ್ ಕೋರ್ಸ್ ಅವ್ರಿಗೆ ಅರ್ಥ ಆಗಲ್ಲ. ಹಾಗಾಗಿ ಬೇಸಿಕ್ ಚೆನ್ನಾಗಿರೋ ಮಕ್ಕಳು 2 ತಿಂಗಳ ಕಂಪ್ಲೀಟ್ ಕೋರ್ಸ್ ತಗೊಳ್ಳಿ ಪುಟ, ಒಳ್ಳೇದಾಗತ್ತೆ. 2 ತಿಂಗಳ ಸೈನಿಕ್ ಕಂಪ್ಲೀಟ್. ಸರ್ ನಮ್ಮ ಮಕ್ಳಿಗೆ ನಾವು ಸೈನಿಕಿಗೆ ಮಾತ್ರ ಫೋಕಸ್ ಮಾಡ್ತಿದ್ವಿ, ಹಾಗಾಗಿ ದಯವಿಟ್ಟು ನಮಗೆ 2 ತಿಂಗಳು ಸೈನಿಕ್ ಮಾತ್ರ ಮುಗಿಸ್ಕೊಡಿ ಸರ್ ಅಂದ್ರೆ ಖಂಡಿತ ಆಗುತ್ತೆ. 2 ತಿಂಗಳ ಬೇಸಿಕ್ ಫೌಂಡೇಶನ್ ಕೋರ್ಸು. ಫೌಂಡೇಶನ್ ಕೋರ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾರಿಗೆ ಹೇಳ್ರಿ, ಸರ್ ನಮಗೆ ಫೌಂಡೇಶನ್ ಸ್ವಲ್ಪ ಪಾಪು ಅಷ್ಟು ವೀಕ್ ಇದೆ, ಸ್ವಲ್ಪ ಸ್ಟ್ರಾಂಗ್ ಇಲ್ಲ, ಮ್ಯಾಥ್ಸ್ ಅಲ್ಲಿ ಸ್ವಲ್ಪ ವೀಕ್ ಇದೆ, ಲ್ಯಾಂಗ್ವೇಜ್ ಅಲ್ಲಿ ವೀಕ್ ಇದೆ, ಮೆಂಟಲಿಟಿಲಿ ವೀಕ್ ಇದೆ ಅಂದ್ರೆ ಅವರಿಗೆ 2 ತಿಂಗಳ ಬೇಸಿಕ್ ಫೌಂಡೇಶನ್ ಕೋರ್ಸ್ ತಗೊಂಡು ಆಮೇಲೆ ಅವರಿಗೆ ಕೋರ್ಸ್ ತಗೊಂತೀವಿ. ಸರ್ ಈಗೇನೋ ನೀವು 2 ತಿಂಗಳ ನವೋದಯ ಕಂಪ್ಲೀಟ್ ಕೋರ್ಸ್ ಏನೋ ಹೇಳಿದ್ರಿ ಸರ, ನಾವು 2 ತಿಂಗಳ ರಜದಲ್ಲಿ ಓದಿರ್ತೀವಿ ಸರ, ಆದ್ರೆ ಎಕ್ಸಾಮ್ ಬರೋದು ಡಿಸೆಂಬರ್ ಅಥವಾ ಜನವರಿಯಲ್ಲಿ, ಅಷ್ಟಲ್ಲಿ ನಾವು ಮರ್ತು ಹೋಗ್ತೀವಲ್ಲ ಸರ. ಖಂಡಿತ 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 ಒನ್ ಆಫ್ ದ ಬೆಸ್ಟ್ ಪಾರ್ಟ್ ಅಂದ್ರೆ ಏನ್ ಗೊತ್ತಾ, ಈಗ ನಿಮಗೆ 2 ತಿಂಗಳು ಕೋರ್ಸ್ ತಗೊಂಡಿರ್ತಾರಲ್ಲ ಅಂತ ವಿದ್ಯಾರ್ಥಿಗಳಿಗೋಸ್ಕರ ಅಂತಾನೆ ನಾವು ಒಂದು ವಿಶೇಷವಾದ ಕೋರ್ಸ್ ಲಾಂಚ್ ಮಾಡ್ತಿದೀವಿ. ಏನಪ್ಪಾ ಅಂದ್ರೆ ಒಂದು ವರ್ಷದ
ಆನ್ಲೈನ್ ತರಗತಿ ಇರುತ್ತೆ ಅವರಿಗೆ. ಏನ್ ಸರ್ ಇದು? ಒಂದು ವರ್ಷದ ಆನ್ಲೈನ್ ತರಗತಿ ಕೇವಲ 3,500 ರೂಪಾಯಿಗೆ, ಕೇವಲ 3,500 ರೂಪಾಯಿಗೆ ಒಂದು ವರ್ಷದ ಮಾರ್ಚ್ 1ನೇ ತಾರೀಕಿಂದ ನೆಕ್ಸ್ಟ್ ಮಾರ್ಚ್ 1ನೇ ತಾರೀಕುವರೆಗೂ ಏನಿರುತ್ತೆ ಅವರಿಗೆ ಆನ್ಲೈನ್ ಲೈವ್ ಕ್ಲಾಸ್ ವಿತ್ ರೆಕಾರ್ಡೆಡ್ ಕ್ಲಾಸ್, ಜೊತೆಗೆ 150+ 150ಕ್ಕಿಂತ ಹೆಚ್ಚು ಆನ್ಲೈನ್ ಟೆಸ್ಟ್ ಇರುತ್ತೆ ವಿತ್ ಸೊಲ್ಯೂಷನ್ಸು ಅಲ್ಲೇ ಇರುತ್ತೆ. ಟೆಸ್ಟ್ ಅಟೆಂಡ್ ಮಾಡೋದು, ಎಷ್ಟು ಜನ ಅಟೆಂಡ್ ಮಾಡಿದ್ರೆ ಅದ್ರಲ್ಲಿ ನಿನ್ನ ರ್ಯಾಂಕ್ ಎಷ್ಟಿದೆ, ಜೊತೆಗೆ ಅದಕ್ಕೆ ಎಷ್ಟು ಯಾವ ತಪ್ಪು ಹಾಕಿದೆಯಾ ಸರಿ ಹಾಕಿದೆಯಾ, ಯಾವ್ದು ಆನ್ಸರ್ ಸರಿ ಯಾಕೆ ಸರಿ ಎಲ್ಲದೂ ಕೂಡ ಅದ್ರಲ್ಲಿ ಸಿಗುತ್ತೆ. ಯಾಕೆ ಅಂದರೆ ಇದರಲ್ಲಿ ನಾವು ಡೈಲಿ ಲೈವ್ ಕ್ಲಾಸ್, ಇಲ್ಲಿ ನೀನು 2 ಮಂತ್ ಕಂಪ್ಲೀಟ್ ಕೋರ್ಸ್ ಮುಗಿಸಿರ್ತೀಯ, ಒಂದ್ಸಲ ಸಿಲೆಬಸ್ ಪಾಠ ಆಗಿರುತ್ತೆ. ಆಮೇಲೆ ನೀನು ಡೈಲಿ ಸ್ಕೂಲ್ ಸಿಲೆಬಸ್ ಜೊತೆ 1 ಅವರ್ ನೀನು ಆನ್ಲೈನ್ ಕ್ಲಾಸಸ್ನ ತಗೊಂಡೆ ಅಂದರೆ ರಿವಿಷನ್ ಆಗ್ತಾ ಇರುತ್ತೆ. ಎಕ್ಸಾಮ್ ಟೈಮಲ್ಲಿ ನಾನು ಹೇಳ್ತೀನಿ, ಅದ್ರ ಬಗ್ಗೆ ಸಪ್ರೇಟ್ ಆದ ಒಂದು ವಿಡಿಯೋ ಮಾಡಿದ್ದೀನಿ, ದಯವಿಟ್ಟು ಅದನ್ನು ನೋಡಿ. ಆದರೆ ಇಲ್ಲಿ ಬರ್ರಿ ಈಗ, ಓಕೆನಾ? ಈಗ ನಿಮಗೆ ಸ್ಕೂಲಲ್ಲಿ ಅಟೆಂಡೆನ್ಸ್ ಕೊಡಲ್ಲ ಸರ, ನಮಗೆ ಸ್ಕೂಲ್ ಅಟೆಂಡೆನ್ಸ್ ಕೊಡಲ್ಲ, ವರ್ಷ ಪೂರ್ತಿ ಬರೋಕ್ಕಾಗಲ್ಲ, ಕೋಚಿಂಗ್ ವರ್ಷ ಪೂರ್ತಿ ಕಟ್ಟಕ್ಕೆ ದುಡ್ಡಿಲ್ಲ ಅನ್ನೋರು ಜಸ್ಟ್ 2 ಮಂತ್ ಕೋರ್ಸ್ ಮಾಡ್ಕೊಂಡ್ರೆ ಒನ್ ಆಫ್ ದ ಬೆಸ್ಟ್ ಮೆಥಡ್ ಅಂತ ನನಗನ್ಸುತ್ತೆ. ಆಮೇಲೆ ನೀವು ಆನ್ಲೈನ್ ತಗೊಂಡ್ರೆ ಇನ್ನೂ ಒಳ್ಳೇದು. ಎಸ್, ಹಾಗಾದ್ರೆ ಸರ ಈಗ ನೋಡಿ ಇಲ್ಲಿ ಇದ್ರ ಜೊತೆಗೆ ಸರ ನಾವು ಸರ್ 1 ವರ್ಷ ಪೂರ್ತಿ ನಾವು ಇಲ್ಲೇ ಬರ್ತೀವಿ, ಇಲ್ಲೇ ಓದ್ತೀವಿ ಸರ್, ಕೋಚಿಂಗ್ ಸೆಂಟ್ರಲ್ಲಿ ಇರ್ತೀವಿ ಅಂದ್ರೆ 1 ವರ್ಷದ ನವೋದಯ ಅಂಡ್ ಸೈನಿಕ್ ಫುಲ್ ಕೋರ್ಸ್ ಬ್ಯಾಚ್ ಅಂತ ಇರುತ್ತೆ. ಅದು ಕೂಡ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ, ವಸತಿ ಸಹಿತ ಮತ್ತು ವಸತಿ ರಹಿತ ವಿತ್ ರೆಸಿಡೆನ್ಸಿಯಲ್ ಕೂಡ ಇರೋದ್ರಿಂದ ನೀವು 1 ವರ್ಷ ಕೋರ್ಸಿಗೆ ಜಾಯಿನ್ ಆಗೋದ್ರೆ ಅವ್ರಿಗೆ ಏನ್ ಮಾಡ್ತೀವಿ ಅಂದ್ರೆ ಫಸ್ಟ್ ದಿನದಿಂದ ಅವರಿಗೆ ನಾವು 2 ಮಂತಲ್ಲಿ ಕೋರ್ಸ್ ಮುಗಿಸಲ್ಲ, 1 ಇಯರ್ ಕಾನ್ಸೆಪ್ಟ್ ಇರೋದ್ರಿಂದ ನಾವು 3 ಮಂತ್ ಅಂತ ಇಟ್ಕೊಂಡು ಅವರಿಗೆ ಬೇಸಿಕ್ ಇಂದ ಹಿಡ್ಕೊಂಡ್ಬಿಟ್ಟು ಬೇಸಿಕ್ ಇಂದ ಪ್ರಾಕ್ಟೀಸ್ ಮಾಡಿಸ್ಕೊಂತ ಬರ್ತೀವಿ. ಯಾಕಂದ್ರೆ ಅವ್ರಿಗೆ ಕೋರ್ಸ್ ಮುಗಿಸಿ ಬೇಗ ಕಳಿಸೋ ಅವಶ್ಯಕತೆ ಇರಲ್ಲ. ನಮಗೆ ಒಂದು ಟಾಪಿಕ್ ಆಯ್ತು ಅಂದ್ರೆ ಆ ಟಾಪಿಕ್ ಮೇಲೆ ಟೆಸ್ಟು, ಪ್ರಾಕ್ಟೀಸು, ಮತ್ತೆ ರಿವಿಷನ್ನು ಮತ್ತೆ ಮಾಡ್ಕೊಂತ ಪ್ರಾಕ್ಟೀಸ್ ಮಾಡಿಸ್ತಾ ಬರ್ತೀವಿ. ಹಾಗಾಗಿ ಅವ್ರಿಗೆ 1 ಇಯರ್ ಕೋರ್ಸ್ ನೋಡಿ ಬಿಟ್ಟ. ಯಾರಿಗೆಲ್ಲ ಅವಕಾಶ ಇದೆ, ಮನೆ ಕಡೆ ಫೈನಾನ್ಷಿಯಲ್ ಪರವಾಗಿಲ್ಲ ಸರ್, ನಾವು ಒಂಚೂರು ಮ್ಯಾನೇಜ್ ಮಾಡಬಲ್ವಿ, ಜೊತೆಗೆ ಒಂದು ಅವಕಾಶ ಇದೆ, ನಮಗೆ ಅಟೆಂಡೆನ್ಸ್ ಅವಕಾಶ ಇದೆ, ಸಿಕ್ಕತ್ತೆ, ನಾವು ಪ್ರಯತ್ನ ಮಾಡ್ತೀವಿ ಅನ್ನೋದಾದ್ರೆ 1 ಇಯರ್ ಕೋರ್ಸ್ ತಗೊಳೋದು ಬಹಳ ಒಳ್ಳೇದು. ಅವಕಾಶ ಇದ್ದಾಗ ಪ್ರಯತ್ನ ಮಾಡಿದ್ರೆ ತಪ್ಪೇನಿದೆ. ಮುಂದಿನ ವರ್ಷ ಹೋಗಿ ನಾವು ಮಾಡೋಕ್ಕಾಗಲ್ಲ, ಅವಕಾಶ ಇದೆ, 2 ವರ್ಷ 3 ವರ್ಷ ಓದ್ತಿದಾರಲ್ವಾ. ಎಸ್, ಈ ಕಾನ್ಸೆಪ್ಟ್ ಅನ್ನ ನೀವು ನೆನ್ಪಿಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟು. 1 ಇಯರ್ ಕೋರ್ಸ್ ಕೂಡ ನಿಮಗೆ ಅವೈಲಬಿಲಿಟಿ ಇದೆ. ನಿಮಗೆ ಯಾವುದಲ್ಲ ಇದು ವಿಶೇಷ ಅಂದ್ರೆ ಇದು ಏನ್ ಸರ್ ಇದು ಅಂದ್ರೆ, ಈ ವರ್ಷ ನಾನು ಹೊಸ್ತಾಗ ನಮ್ಮ ಏನು ನವೋದಯ ಶಾಲೆ ವಿದ್ಯಾರ್ಥಿಗಳು ಇದಾರಲ್ಲ, ಸೆಲೆಕ್ಷನ್ ಆಗಿ ಹೋಗುವಂತ ವಿದ್ಯಾರ್ಥಿಗಳು, ಅವ್ರಿಗೋಸ್ಕರ ಅಂತಾನೆ ನಾನು ಮಾಡಿರುವಂತ ವಿಶೇಷ ಪ್ರೋಗ್ರಾಮ್ ಪುಟ ಇದು. ಏನ್ ಸರ್ ಇದು ಅಂದ್ರೆ ನವೋದಯ ಸೈನಿಕ, ಎಸ್, ನವೋದಯ ಸೈನಿಕ, ಏಕಲವ್ಯ, ಅಬ್ದುಲ್ ಕಲಾಂ ಶಾಲೆಗಳು ಸ್ಕೂಲ್ ಎಕ್ಸಾಮ್ಸ್ ಪಾಸ್ ಆದ ವಿದ್ಯಾರ್ಥಿಗಳಿಗೆ, ನವೋದಯ ಸೈನಿಕ, ಅಳಕಿ, ಅಬ್ದುಲ್ ಕಲಾಂ ಶಾಲೆ, ಮುರಾರ್ಜಿ ಶಾಲೆಗಳು, ಯಾವೆಲ್ಲ ಶಾಲೆಗಳು ಸೆಲೆಕ್ಷನ್ ಆಗಿ ಹೋಗ್ತಾರಲ್ಲ, ಅವ್ರು ಹೋದ್ಮೇಲೆ ಅಲ್ಲೇನು ಯಾರು ಕನ್ನಡ ಮೀಡಿಯಂ ಓದಲ್ಲ, ಇಲ್ಲ CBSE ಇರುತ್ತೆ, ಸ್ಟೇಟ್ ಗೌರ್ಮೆಂಟ್, ಒಟ್ಟು ಇಂಗ್ಲಿಷ್ ಮೀಡಿಯಂ ಓದೋದ್ರಿಂದ ಅವರಿಗೆ 1 ತಿಂಗಳ ಸ್ಪೋಕನ್ ಇಂಗ್ಲಿಷ್ ಮತ್ತು ಇಂಗ್ಲಿಷ್ ಗ್ರಾಮರ್ ಕ್ಲಾಸ್, ಅವ್ರಿಗೆ ಬೇರೆ ಯಾವ ಕ್ಲಾಸು ಮಾಡಲ್ಲ. ನಾವು ಮಾಡೋದು ಏನು ಹೇಳ್ರಿ, ಸ್ಪೋಕನ್ ಇಂಗ್ಲಿಷ್ ಮತ್ತೆ ಗ್ರಾಮರ್. ಯಾಕಂದ್ರೆ ಅಲ್ಲಿ ಹೋಗ್ಬಿಟ್ಟು ವೀಕ್ ಆಗಬಾರ್ದು. 1 ವರ್ಷ ಪೂರ್ತಿ ಕನ್ನಡ ಮೀಡಿಯಮಲ್ಲಿ ಕೋಚಿಂಗ್ ತಗೊಂಡು ಆ ಮಗು ನವೋದಯ ಪಾಸ್ ಆಗಿದೆ ಅನ್ಕೊಳ್ಳೋಣ, ಆದರೆ ಇಂಗ್ಲೀಷಲ್ಲಿ ವೀಕ್ ಆಗಿರುತ್ತೆ. ಇಲ್ಲ ಕನ್ನಡ ಮೀಡಿಯಂ ಇರೋ ಸ್ಟೂಡೆಂಟ್ಸು ನವೋದಯ ಶಾಲೆ ಆಯ್ಕೆ ಆಗಿರುತ್ತೆ, ಆದರೆ ಅಲ್ಲಿ ಹೋದ ತಕ್ಷಣ CBSE ಸಿಲೆಬಸ್ಸು ವೀಕ್ ಆಗುತ್ತೆ. ಅವಾಗ ಇಂಗ್ಲೀಷ್ ಮೀಡಿಯಂ ಅವ್ರ ಜೊತೆ ಕೂತ್ಕೊಂಡು ಹೋದಾಗ ಕಾನ್ಫಿಡೆನ್ಸ್ ಇರಲ್ಲ. ಅವ್ರಿಗೊಂದು ಒಳ್ಳೆ ಹೆಲ್ಪ್ ಆಗಲಿ ಅನ್ನೋ ಒಂದೇ ಒಂದು ನಮ್ಮ ಸ್ಟೂಡೆಂಟ್ಸಿಗೋಸ್ಕರ ಅಂತ ಮಾಡಿದ ಪ್ಲಾನ್ ಇದು. ಬಟ್ ಈಗ ಬೇರೆ ಮಕ್ಕಳಿಗೂ ಒಂದು ಅವಕಾಶ ಮಾಡಿಕೊಡೋಣ, ಕಲೀಲಿ ಅನ್ನೋ ಉದ್ದೇಶಕ್ಕೆ ಕೇವಲ ಅವ್ರಿಗೆ 1 ತಿಂಗಳು ಸ್ಪೋಕನ್ ಇಂಗ್ಲಿಷ್ ಮತ್ತೆ 30 ದಿನದ ಸ್ಪೋಕನ್ ಇಂಗ್ಲಿಷ್ ಮತ್ತೆ ಇಂಗ್ಲಿಷ್ ಗ್ರಾಮರ್ ಎಷ್ಟೋ ಪ್ರಿಪೇರ್ ಆಗೋದ್ರೆ ಅಲ್ಲಿ ಈಸಿ ಆಗುತ್ತೆ, ಹೌದಲ್ವಾ? ಈ ಒಂದು ಪ್ಲಾನ್ ಅನ್ನು ನಾವು ಸ್ಟಾರ್ಟ್ ಮಾಡ್ತಿದ್ವಿ. ತರಗತಿ ಪ್ರಾರಂಭ ಆಗೋದು ಏಪ್ರಿಲ್ 1ನೇ ತಾರೀಕಿಂದ ಜೂನ್ 1ರವರೆಗೆ. ಆಲ್ರೆಡಿ ಅಡ್ಮಿಷನ್ ನಡೀತಾ ಇದೆ. ಆಲ್ಮೋಸ್ಟ್ ಲಿಮಿಟೆಡ್ ಸೀಟ್ ಇರೋದ್ರಿಂದ ಮೊದಲು ಯಾರು ಬಂದು ಅಡ್ಮಿಷನ್ ಮಾಡ್ಕೊಂತೀರಿ ಪುಟ್ಟ, ಅವ್ರಿಗೆ ಆದ್ಯತೆ ಇರುತ್ತೆ. ಆಮೇಲೆ ಸರ್ ಸೀಟ್ ಫುಲ್ ಆಗಿದ್ಮೇಲೆ ಇರಕ್ ಜಾಗ ಇಲ್ಲ ಅಂದ್ರೆ ನಾವೆಲ್ಲಿ ಇಟ್ಕೋಣ ಹೇಳ್ರಿ, ಕೂರಕ್ ಜಾಗ ಇಲ್ಲ ಅಂದ್ರೆ ನಾವೆಲ್ಲಿ ಕೂರ್ಸೋಣ? ದಟ್ ಈಸ್ ಮತ್ತೆ ತುಂಬಾ ಸ್ಟ್ರೆಂತ್ ಆದ್ರೆ ಏನಾಗುತ್ತೆ, ಮಕ್ಕಳಿಗೆ ಫೋಕಸ್ ಮಾಡೋಕ್ಕಾಗಲ್ಲ. ಹಾಗಾಗಿ ಲಿಮಿಟೆಡ್ ಸೀಟ್ ಇರೋದ್ರಿಂದ ಯಾರು ಕ್ಲಾಸಸ್ಗೆ ಜಾಯ್ನ್ ಆಗ್ಬೇಕಂತ ಇದ್ರಿ ನೋಡ್ರಿ, ಇದಕ್ಕೆ ಜಾಯ್ನ್ ಆಗೋರು, ಸ್ಪೋಕನ್ ಇಂಗ್ಲಿಷ್ಗೆ ಜಾಯ್ನ್ ಆಗೋರು ರಿಸಲ್ಟ್ ಬಂದ್ಮೇಲೆ, ನವೋದಯ ರಿಸಲ್ಟ್ ಬಂದ್ಮೇಲೆ ತಕ್ಷಣ ಫೋನ್ ಮಾಡಿಬಿಟ್ಟ, ನವೋದಯ ರಿಸಲ್ಟು, ನಮ್ಮ ಮುರಾರ್ಜಿ ರಿಸಲ್ಟು. ನನಗೆ ಒಟ್ಟು ಏನಪ್ಪಾ ಅಂದ್ರೆ ಇದು ಸ್ಟಾರ್ಟ್ ಆಗೋದು ಕ್ಲಾಸ್ ನೋಡಿ ಏಪ್ರಿಲ್ 1ರಿಂದ ಜೂನ್ 1ನೇ ತಾರೀಕುವರೆಗೂ ಸಮ್ಮರ್ ಕೋರ್ಸಸ್ಗಳು ಸ್ಟಾರ್ಟ್ ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಎಸ್, ಹಾಗಾದ್ರೆ ನೀವು ನಮ್ಮ ನೋಡಿ ಇಲ್ಲಿ, ಎಸ್, ನಮ್ಮ LKS ಅಕಾಡೆಮಿ ಚನ್ನಗಿರಿ ಬಸ್ ಸ್ಟ್ಯಾಂಡ್ ಹಿಂಭಾಗ, ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ರೋಡ್, ಚನ್ನಗಿರಿ. ನಿಮಗೆ ಹೆಚ್ಚಿನ ಮಾಹಿತಿ
ನೋಡಿ ಪುಟ, ನನ್ನ ನಂಬರ್ ಇದೆ 9741183187. ಇದು ಇನ್ನೊಬ್ರು ಸರ್ನಿಂದು, ಇದು ಇನ್ನೊಬ್ರು ಸರ್ ಇದಾರಲ್ಲ, ನಾಗರಾಜ್ ಸರ್ ಮತ್ತೆ ಹಾಲೆ ಸರ್ ಅಂತ ಇದ್ದಾರೆ, ಅವರ ನಂಬರ್ ಇದು. ಓಕೆನಾ ಪುಟ? ನೀವು ಈ 3 ನಂಬರ್ನಲ್ಲಿ ಯಾರಿಗಾದ್ರೂ ಕಾಂಟ್ಯಾಕ್ಟ್ ಮಾಡಿ ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ನೀವು ತಿಳ್ಕೊಬಹುದು. ಇದರಲ್ಲಿ ಸರ್ ಸಮ್ಮರ್ ಕೋರ್ಸ್ ಬಗ್ಗೆ, ಸಮ್ಮರ್ ಅಲ್ಲಿ ಯಾವ್ಯಾವ ಕೋರ್ಸ್ಗಳ ಬಗ್ಗೆ ಮತ್ತೆ ನಾವು ಸೇರೋದ್ರ ಬಗ್ಗೆ ಆಗ್ಲಿ, ಯಾವುದೇ ವಿಷಯ ಆನ್ಲೈನ್ ಕ್ಲಾಸಸ್ ಬಗ್ಗೆ ಆಗ್ಲಿ, ಯಾವುದೇ ಒಂದು ವಿಷಯದ ಬಗ್ಗೆ ಮಾಹಿತಿ ಬೇಕು ಅಂದ್ರೆ ಈ 3 ನಂಬರ್ ಅಲ್ಲಿ ಯಾವ್ದಾದ್ರು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇದು ನನ್ನ ನಂಬರ್ 9741183187. ಓಕೆನಾ? ಇಟ್ಸ್ ಕ್ಲಿಯರ್. ಅವಕಾಶ ಇದ್ದಾಗ ಹೇಳ್ತೀನಿ ಪುಟ್ಟ, ಆಟ ಆಡೋದು ಜೀವನ ಪೂರ್ತಿ ಇದ್ದಿದ್ದೆ ಕಣ್ರೋ. ಈಗ ನೀವು ಒಂದು 8 ರಿಂದ 10 ವರ್ಷ ಕಷ್ಟಪಟ್ಟು ಓದ್ಬಿಟ್ರೆ ನೀವು ಅನ್ಕೊಂಡಂಗೆ IAS KS ಆಫೀಸರ್ ಆಗ್ಬಿಡ್ತೀರಿ, ನೀವು ಅನ್ಕೊಂಡಂಗೆ ಡಾಕ್ಟರ್ ಇಂಜಿನಿಯರ್ ಆಗ್ಬೋದು, ನೀವು ಅನ್ಕೊಂಡಂಗೆ ಸೈಂಟಿಸ್ಟ್ಗಳಾಗ್ಬೋದು, ನೀವು ಅನ್ಕೊಂಡಂಗೆ ಲಾಯರ್ಗಳು ಜಡ್ಜ್ಗಳಾಗ್ಬೋದು. ಆದ್ಮೇಲೆ ಎಂಜಾಯ್ ಮಾಡ್ತಿರಲ್ಲ, ಆ ಲೈಫ್ ಮಸ್ತ್ ಆಗಿರತ್ತೆ. ಈಗ ಎಂಜಾಯ್ ಮಾಡ್ಕೊಂಡ್ಬಿಟ್ಟು ಆಮೇಲೆ SSLC PUC ಡಿಗ್ರಿ ಓದಿ ಅದು ಎಲ್ಲೂ ಕೆಲಸ ಸಿಗ್ದಲೆ ಲೈಫ್ನಲ್ಲಿ ಕಷ್ಟ ಪಡೋದಕ್ಕಿಂತ ಆಮೇಲೆ ಖುಷಿಯಾಗಿರಲ್ಲ. ಆಮೇಲೆ ಕಷ್ಟ ಪಡೋದಕ್ಕಿಂತ ಈಗ ಕಷ್ಟಪಡೋಣ, ಓದೋ ಟೈಮಲ್ಲಿ ಓದ್ಬಿಡ್ರೋ, ಟೆನ್ಷನ್ ಯಾಕೆ ಅಲ್ವಾ? ಇವತ್ತು ಯಾರೋ ಒಬ್ರು DC ಆಗ್ತಾರಂದ್ರೆ ನಾವ್ಯಾಕೆ ಆಗಕ್ಕಾಗಲ್ಲ? ಯಾರೋ ಒಬ್ರು ಸರ್ಜನ್ ಆಗ್ತಾರ, ಡಾಕ್ಟರ್ ಆಗ್ತಾರಂದ್ರೆ ನಾವ್ಯಾಕೆ ಆಗಕ್ಕಾಗಲ್ಲ? ಯಾರೋ ಅವರು IPS ಆಫೀಸರ್ ಆಗ್ತಾರಂದ್ರೆ ನಾವ್ಯಾಕೆ ಆಗಕ್ಕಾಗಲ್ಲ? ಯಾಕೆ ಆಗಕ್ಕಾಗಲ್ಲಪ್ಪ? 100% ಆಗತ್ತೆ. ಯಾಕಂದ್ರೆ ಅವರು ಕಷ್ಟಪಟ್ಟು ಓದ್ತಾರೆ. ನೋಡಿ, ನಮ್ಮ ಅಬ್ದುಲ್ ಕಲಾಂ ಸರ್ ಅವರು ಇದ್ರಲ್ಲ, ಅವರು ಭಯಂಕರ ಶ್ರೀಮಂತರ. ಮನೆಗೆ ಬೆಳಿಗ್ಗೆ ಎದ್ದು ಪೇಪರ್ ಹಾಕ್ತಿದ್ರು, ಹೌದಾ ಇಲ್ಲ? ಅವ್ರು ಇವತ್ತು ಎಂತ ಒಳ್ಳೆ ಪೊಸಿಷನ್, ದೇಶದ ರಾಷ್ಟ್ರಪತಿ ಆದ್ರು, ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ, ಸೈಂಟಿಸ್ಟ್ ಆದ್ರು. ಅಂದ್ರೆ ದುಡ್ಡಿಂದ ಆಗಿದ್ದ ಅಲ್ಲ, ನಾಲೆಡ್ಜ್ ಎಲ್ಲಿಂದ ಬಂತು? ಓದೋದ್ರಿಂದ. ಕಷ್ಟಪಟ್ಟು ಓದಿದ್ರೆ ಎಲ್ಲದೂ ಸಿಗತ್ತೆ. ದುಡ್ಡು ಕೊಟ್ಟು ಓದಿದ್ರೆ ಅಲ್ಲಪ್ಪ, ಕಷ್ಟಪಟ್ಟು ಓದಿದ್ರೆ. ಕಷ್ಟಪಟ್ಟಂದ್ರೆ ಇಷ್ಟಪಡ್ಬೇಕು, ಕಷ್ಟಪಡ್ಬೇಕು, ಅದು ಬೇರೆ ವಿಚಾರ. ನಾವು ಓದೋದು ನಮಗೆ ಇಷ್ಟ ಆಯ್ತು ಅಂದ್ರೆ ನಾವು ಎಷ್ಟೇ ಕಷ್ಟ ಆದ್ರೂ ಬಿಡಲ್ಲ ಅದನ್ನ, ಅಲ್ವಾ? ಅದು ಕಾನ್ಸೆಪ್ಟ್. ಹಾಗಾದ್ರೆ ಮನ್ಸು ಮಾಡಿ, ನಾಳೆ ನೀವು ಕೂಡ ಒಬ್ರು ಕಂಪ್ನಿ ಓನರ್ ಆಗ್ಬಹುದು. ಕಂಪ್ನಿಲಿ ಕೆಲಸ ಮಾಡೋರಾಗ್ಬಾರ್ದು ನಾವು, ಕಂಪ್ನಿ CEO, ಕಂಪ್ನಿ ನಮ್ದಾಗಿರ್ಬೇಕು, ಆ ರೇಂಜಿಗೆ ಬೆಳಿಬೇಕು, ಹೌದಲ್ವಾ? IIT ಕಾಲೇಜ್ಗಳಲ್ಲಿ ನೋಡಿ, IIT ಕಾಲೇಜ್ಗಳಲ್ಲಿ ದುಡ್ಡು ಕೊಟ್ರೆ ಸೀಟ್ ಸಿಗಲ್ಲ. ಅದೇ ಇಂಜಿನಿಯರಿಂಗ್ ಮಾಡಬೇಕು, ಬೇರೆ ಕಾಲೇಜಲ್ಲಿ ದುಡ್ಡು ಕೊಟ್ರೆ ಸೀಟ್ ಕೊಡ್ತಾರೆ. ಅದೇ IIT ನಲ್ಲಿ ಮಾಡು, ರ್ಯಾಂಕ್ ಬೇಕು. ರ್ಯಾಂಕ್ ಹೆಂಗ್ ಬೇಕು? ಎಂಟ್ರೆನ್ಸ್ ಎಕ್ಸಾಮ್ನ ಕ್ವಾಲಿಫೈ ಮಾಡಬೇಕು, ಹೌದಲ್ವಾ? ಓಕೆ, ಇನ್ನು ಮುಂದೆ ಹೋಗ್ತಾ ಎಲ್ಲಾ ವಿಚಾರಗಳ ಬಗ್ಗೆ ಒಂದೊಂದು ಇನ್ಫಾರ್ಮೇಶನ್ ಕೊಡ್ತಾ ಬರ್ತೀನಿ. ಬಟ್ ಇರೋ ಅವಕಾಶನ ಯಾರು ಮಿಸ್ ಮಾಡ್ಕೋಬೇಡಿ ಪುಟ್ಟ. ನೋಡಿ, ಯಾರೆಲ್ಲ ನೀವು 3ನೇ ತರಗತಿ, 4ನೇ ತರಗತಿ ಮತ್ತು 5ನೇ ತರಗತಿ ವಿದ್ಯಾರ್ಥಿಗಳಿದ್ದೀರಿ, ದಯವಿಟ್ಟು ಅವಕಾಶನ ಹಾಳು ಮಾಡ್ಕೋಬೇಡಿ. ಆಮೇಲೆ ಎಕ್ಸಾಮ್ ಟೈಮಲ್ಲಿ ಬಂದ್ಬಿಟ್ಟು ಸ್ಕೂಲಿನ ಸಿಲೆಬಸ್ಸು ಇದು ಎರಡೂ ಕೂಡ ಮಿಕ್ಸಪ್ ಮಾಡ್ಕೊಂಡು ಇತ್ಲಾಗ ಅದು ಇಲ್ಲ, ಇತ್ಲಾಗ ಇದು ಇಲ್ಲ ಅನ್ಕೊಂಡಂಗೆ ಮಾಡ್ಕೋಬೇಡಿ ಪುಟ್ಟ. ಓಕೆನಾ? ಕರೆಕ್ಟಾಗಿ ಫೋಕಸ್ ಮಾಡಿ. ಮನ್ಸು ಮಾಡೋದಿದ್ರೆ 2 ತಿಂಗಳಲ್ಲೇ ಪಾಸ್ ಮಾಡ್ಬೋದು, ಅದೇನು ದೊಡ್ಡದಲ್ಲ. ನಮ್ಮ ಮನಸ್ಸಿರ್ಬೇಕಷ್ಟೇ. ಓಕೆ, ಬಾಯ್ ಪುಟ್ಟ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ.